ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವಾಗ ನಾನು ಮೊಸಪ್ಪು ಮಾಡ್ತಿದ್ದೀನಿ. ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಕೋಬೋದು. ಕಡಿಮೆ ಪದಾರ್ಥಗಳನ್ನ ಬಳಸ್ಕೊಂಡು ತುಂಬ ರುಚಿಯಾಗಿ ಮಾಡೋವಂಥ ಮೊಸಪ್ಪು ಇದು. ನಾನು ಇಲ್ಲಿ ಸಬ್ಬಕ್ಕಿ ಸೊಪ್ಪು ಮತ್ತು ದಂಟಿನ ಸೊಪ್ಪು ತೊಗೊಂಡಿದ್ದೀನಿ. ನೀವು ಮಿಕ್ಸ್ ಸೊಪ್ಪು ಯಾವುದಾದ್ರೂ ತೊಗೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಫಸ್ಟು ಒಂದು ಕುಕ್ಕರಲ್ಲಿ ನೀರಿಟ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕು ಸ್ವಲ್ಪನೇ ಹಾಕಿಟ್ಕೊಳ್ಳಿ, ಆಮೇಲೆ ಬೇಕಾದಾಗ ಹೆಚ್ಚಿಸ್ಕೋಬೋದು ನೀವು. ಅದು ನೀರು ಒಂದು ಸ್ವಲ್ಪ ಕುದಿಯೋಕ್ಕಾದ್ಮೇಲೆ ಬೇಳೆ ಮತ್ತು 2 ಟೊಮೊಟೊ, 1 ಈರುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಜೀರಿಗೆ ಮತ್ತು 1 ಸ್ಪೂನು ಧನಿಯಾ ಪುಡಿ, 2 ಸ್ಪೂನು ಟೇಬಲ್ ಸ್ಪೂನಷ್ಟು ಮಾಮೂಲಿ ಬೇಳೆ ಸಾಂಬಾರು ಪುಡಿ ಮತ್ತು ಸೊಪ್ಪು, ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಒಂದು 2 ವಿಸಿಲ್ ಬರ್ಸ್ಕೊಳ್ಳಿ. ಆಮೇಲೆ ಅದು ಬೆಂದಿರೋದೆಲ್ಲ ಇಷ್ಟು ಬೆಂದರೆ ಸಾಕು. ತುಂಬ ಎಲ್ಲ ಏನು ರುಬ್ಕೋತೀವಲ್ವ, ತುಂಬ ಬೇಯಬೇಕು ಅಂತ ಏನಿಲ್ಲ. 2 ವಿಸಿಲ್ ಬಂದಿದ್ದ ಸೋರಾಕೊಂಡು ಅದು ಆರಿದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಬಿಸಿ ಇದ್ದಂಗೆ ಹಾಕ್ಕೊಂಡೆ, ಊಟಕ್ಕೆ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ತೆಳುವಾದರೂ ಓಕೆ, ಗಟ್ಟಿಯಾದರೂ ಓಕೆ, ಒಂದು ಮೀಡಿಯಮಾಗಿ ರುಬ್ಕೊಳ್ಳಿ. ಮತ್ತು ಸೊಪ್ಪನ್ನ ತುಂಬ ನೈಸಾಗಿ ರುಬ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪ ತೆರಿ ಇರಲಿ. ಬೇಳೆನೂ ಅಷ್ಟೇ, ಬೇಳೆನ ರುಬ್ಕೊಂಡು ನಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಒಂದು ಪಾತ್ರೆಗೆಲ್ಲ ಮಿಕ್ಸ್ ಮಾಡಿಕೊಂಡೆ. ಅದಾದಮೇಲೆ ಆವಾಗಲೇ ಸೋರು ಹಾಕ್ಕೊಂಡಿದ್ನಲ್ಲ ಅದೇ ಪಾತ್ರೆಗೆ ಒಗ್ಗರಣೆಗೆ ಹಾಕ್ಕೊತಿದ್ದೀನಿ. ಅದು ಬಿಸಿನೀರಿಟ್ಟು ಪಾತ್ರೆ ಆ ಥರ ಆಗಿದೆ ಅಷ್ಟೇ. ಮತ್ತು ಮೊಟ್ಟೆ ಬೇಯಿಸಿದ್ರೆ ಆ ಥರ ಆಗುತ್ತೆ ಪಾತ್ರೆ ಕಲ್ಲರು. ಈಗ ವಿಡಿಯೋ ಮಾಡಬೇಕು ಅಂತಲೇ ನಾನು ಹೊಸ ಪಾತ್ರೆಗಳನ್ನ ತೊಗೊಳಕ್ಕಾಗಲ್ಲ. ಸೊ ಇರೋದ್ರಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ಈಸಿಯಾಗಿ ಮಾಡ್ಕೊಬೋದು. ಬ್ಯಾಚುಲರ್ಸ್ ಎಲ್ಲ ಮಾಡ್ಕೊಬೋದು. ಇವಾಗ ಹೊಸ್ದಾಗಿ ಅಡುಗೆ ಕಲಿತಾ ಇರೋರಿಗೆಲ್ಲ ತುಂಬ ಈಸಿ ಆಗುತ್ತೆ. ಇಷ್ಟೇ ಐಟಮ್ ಹಾಕ್ಕೊಂಡು ಆರಾಮಾಗಿ ಮಾಡ್ಕೊಳ್ಳಿ. ಮತ್ತು ಸ್ವಲ್ಪ ಎಣ್ಣೆ, ಅದಕ್ಕೆ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸಾಸಿವೆ ಮತ್ತು ಒಣಗಿದ ಮೆಣಸಿನ್ಕಾಯಿ, ಕರಿಬೇವು ಮತ್ತು ದಪ್ಪ ಸೈಜ್ದು ಒಂದು ಈರುಳ್ಳಿ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ. ಇಷ್ಟೇ, ಇದಕ್ಕೆ ಇನ್ನೇನು ಹಾಕೋಂಗಿಲ್ಲ. ಅದು ರುಬ್ಕೊಳ್ಳೋದು, ಸೊಪ್ಪನ್ನ ರುಬ್ಬಿಟ್ಕೊಂಡಿದ್ದೀವಲ್ಲ ಆಲ್ರೆಡಿ, ಅದನ್ನು ಇದಕ್ಕೆ ಕುಯ್ಕೊಂಡ್ರೆ ಆಯಿತು. ಈರುಳ್ಳಿ ತುಂಬ ಬೇಯಬೇಕಂತೇನಿಲ್ಲ, ಸ್ವಲ್ಪ ಸಾಫ್ಟ್ ಆದರೆ ಸಾಕು. ನೋಡಿ ಎಷ್ಟು ನೀರೆಲ್ಲ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕರೆಕ್ಟಾಗಿ ಇದು ಮಾಡ್ಕೊಂಡಿದ್ದೀನಿ. ಕುಕ್ಕರ್ನ ತೊಳೆದ್ಬಿಟ್ಟು ಒಂದು ಅರ್ಧ ಗ್ಲಾಸಷ್ಟು ಹಾಕಿದ್ದೀನಿ ಅಷ್ಟೇ. ಆಮೇಲೆ ಮತ್ತೆ ಕಾಯಿ ತುರಿ ಹಾಕ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ ಇದು. ಕಾಯಿನ ಪೀಸ್ ಮಾಡಾದರೂ ಹಾಕ್ಕೊಳ್ಳಿ, ಯಾಕಂದರೆ ಸೈಡ್ ಡಿಶ್ ಥರ ತರಕಾರಿ ಏನು ಹಾಕಲ್ಲ ಅಲ್ವಾ ಮೊಸಪ್ಪಿಗೆ. ಸೊ ಕಾಯಿನ ಪೀಸ್ ಮಾಡಾಕೊಂಡ್ರೆ ಸೆಂಟ್ರಲ್ಲಿ ತಿನ್ನೋಕ್ಕೆ ಸಿಗುತ್ತೆ, ಮುದ್ದೆ ಜೊತೆ ಎಲ್ಲ ನೆಂಚ್ಕೊಳ್ಳೋಕ್ಕೆ. ಮತ್ತು ನೋಡಿ ಅಷ್ಟೇ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈ ಥರ ಒಂದು 2 ಕುದಿಸ್ಕೊಂಡ್ರೆ ಸಾಕು. ನಾನು ಸ್ವಲ್ಪ ಗಟ್ಟಿ ಇತ್ತಲ್ವ, ತಳ ಹಿಡಿಯುತ್ತೆ ಅಂತ ತಿರುಗಿಸ್ತಾ ಇದ್ದೀನಿ. ಏನು ತಳ ಹಿಡಿಯಲ್ಲ ನೋಡಿ. ಈ ಥರ ಕುದಿಯಿದ್ರೆ ರುಚಿಯಾಗಿರೋ ಮೊಸಪ್ಪು ಸೂಪರ್ ಟೇಸ್ಟಿಯಾಗಿ ರೆಡಿಯಾಗುತ್ತೆ. ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಸೋ ಮಚ್.